ತುಂಗಭದ್ರಾ ಡ್ಯಾಮ್ನ 32 ಗೇಟ್ಗಳ ಪೈಕಿ ಪ್ರಮುಖವಾಗಿ 19ನೇ ಗೇಟ್ನಲ್ಲಿ ಏನು ಅಲ್ಲಿ ಕ್ಲಸ್ಟರ್ ಗೇಟ್ ಕಟ್ಟಾಗಿತ್ತು. ಆ ಕ್ಲಸ್ಟರ್ ಗೇಟ್ ಕಟ್ಟಾದಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿದ್ದಂಥ ನೀರೆಲ್ಲವೂ ಕೂಡ ಪೋಲಾಗಿ ಹರಿಕೊಂಡು ಹೋಗ್ತಾ ಇದೆ. ಪ್ರಮುಖವಾಗಿ 19ನೇ ಗೇಟ್ನ ಮುಂಭಾಗದಲ್ಲೇ ನಾನು ನಿಂತಿದ್ದೀನಿ. ಅಂದರೆ ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ನಿಂತಿದ್ದೀನಿ. ನಡುಗಡ್ಡೆ ಮೇಲೆ ನಿಂತು ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಡ್ಯಾಮ್ನ ಸಾಮರ್ಥ್ಯ ಇರುವಂಥದ್ದು 105 TMC. ಇದರಲ್ಲಿ ಈಗ 60 TMCಯನ್ನು ಖಾಲಿ ಮಾಡಿದ್ರೆ ಮಾತ್ರ 19ನೇ ನಂಬರಲ್ಲಿ ಏನು ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ ಆ ಒಂದು ಗೇಟನ್ನು ತಾತ್ಕಾಲಿಕವಾಗಿ ಹೊಸದೊಂದು ರೆಡಿ ಮಾಡ್ಕೊಂಡು ಬಂದು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಆ ಒಂದು ತಾತ್ಕಾಲಿಕ ಗೇಟ್ಗಳನ್ನು ಸಿದ್ಧಪಡಿಸುವಂಥ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ನಾರಾಯಣ್ ಇಂಜಿನಿಯರಿಂಗ್ ವರ್ಕ್ಸಲ್ಲಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸಲ್ಲೂ ಕೂಡ ತಾತ್ಕಾಲಿಕವಾದಂಥ ಗೇಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಗೇಟ್ಗಳನ್ನು ತಯಾರು ಮಾಡಿ ಆ ತಾತ್ಕಾಲಿಕ ಗೇಟನ್ನು ತಂದು ಇಲ್ಲಿ ಅಳವಡಿಸುವಂಥ ಕಾರ್ಯವನ್ನು ಮಾಡೋದಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಂದ್ಬಿಟ್ಟಿದ್ರೆ ಇಲ್ಲಿ ಬರ್ತೀವಿ ಬಿಟ್ಟಿರೋದು ಎಡ್ಕೊಂಡು ಡಿವೈಡ್ ಆಗುತ್ತಲ್ವಾ. ತುಂಗಭದ್ರಾ ಡ್ಯಾಮ್ನ 32 ಗೇಟ್ಗಳ ಪೈಕಿ ಪ್ರಮುಖವಾಗಿ 19ನೇ ಗೇಟ್ನಲ್ಲಿ ಏನು ಅಲ್ಲಿ ಕ್ಲಸ್ಟರ್ ಗೇಟ್ ಕಟ್ಟಾಗಿತ್ತು. ಆ ಕ್ಲಸ್ಟರ್ ಗೇಟ್ ಕಟ್ಟಾದಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿದ್ದಂಥ ನೀರೆಲ್ಲವೂ ಕೂಡ ಪೋಲಾಗಿ ಹರಿಕೊಂಡು ಹೋಗ್ತಾ ಇದೆ. ಪ್ರಮುಖವಾಗಿ 19ನೇ ಗೇಟ್ನ ಮುಂಭಾಗದಲ್ಲೇ ನಾನು ನಿಂತಿದ್ದೀನಿ. ಅಂದರೆ ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ನಿಂತಿದ್ದೀನಿ. ನಡುಗಡ್ಡೆ ಮೇಲೆ ನಿಂತು ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಡ್ಯಾಮ್ನ ಸಾಮರ್ಥ್ಯ ಇರುವಂಥದ್ದು 105 TMC. ಇದರಲ್ಲಿ ಈಗ 60 TMCಯನ್ನು ಖಾಲಿ ಮಾಡಿದ್ರೆ ಮಾತ್ರ 19ನೇ ನಂಬರಲ್ಲಿ ಏನು ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ ಆ ಒಂದು ಗೇಟನ್ನು ತಾತ್ಕಾಲಿಕವಾಗಿ ಹೊಸದೊಂದು ರೆಡಿ ಮಾಡ್ಕೊಂಡು ಬಂದು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಆ ಒಂದು ತಾತ್ಕಾಲಿಕ ಗೇಟ್ಗಳನ್ನು ಸಿದ್ಧಪಡಿಸುವಂಥ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ನಾರಾಯಣ್ ಇಂಜಿನಿಯರಿಂಗ್ ವರ್ಕ್ಸಲ್ಲಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸಲ್ಲೂ ಕೂಡ ತಾತ್ಕಾಲಿಕವಾದಂಥ ಗೇಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಗೇಟ್ಗಳನ್ನು ತಯಾರು ಮಾಡಿ ಆ ತಾತ್ಕಾಲಿಕ ಗೇಟನ್ನು ತಂದು ಇಲ್ಲಿ ಅಳವಡಿಸುವಂಥ ಕಾರ್ಯವನ್ನು ಮಾಡೋದಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಫ್ಲಡ್ ಆಗಿದೆ ಅಂತ ಬಂದ್ಬಿಟ್ಟಿದ್ರೆ ಇಲ್ಲಿ ಬರ್ತೀವಿ ಬಿಟ್ಟಿರೋದು ಎಡ್ಕೊಂಡು ಡಿವೈಡ್ ಆಗುತ್ತಲ್ವಾ. ತುಂಗಭದ್ರಾ ಡ್ಯಾಮ್ನ 32 ಗೇಟ್ಗಳ ಪೈಕಿ ಪ್ರಮುಖವಾಗಿ 19ನೇ ಗೇಟ್ನಲ್ಲಿ ಏನು ಅಲ್ಲಿ ಕ್ಲಸ್ಟರ್ ಗೇಟ್ ಕಟ್ಟಾಗಿತ್ತು. ಆ ಕ್ಲಸ್ಟರ್ ಗೇಟ್ ಕಟ್ಟಾದಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿದ್ದಂಥ ನೀರೆಲ್ಲವೂ ಕೂಡ ಪೋಲಾಗಿ ಹರಿಕೊಂಡು ಹೋಗ್ತಾ ಇದೆ. ಪ್ರಮುಖವಾಗಿ 19ನೇ ಗೇಟ್ನ ಮುಂಭಾಗದಲ್ಲೇ ನಾನು ನಿಂತಿದ್ದೀನಿ. ಅಂದರೆ ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ನಿಂತಿದ್ದೀನಿ. ನಡುಗಡ್ಡೆ ಮೇಲೆ ನಿಂತು ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಡ್ಯಾಮ್ನ ಸಾಮರ್ಥ್ಯ ಇರುವಂಥದ್ದು 105 TMC. ಇದರಲ್ಲಿ ಈಗ 60 TMCಯನ್ನು ಖಾಲಿ ಮಾಡಿದ್ರೆ ಮಾತ್ರ 19ನೇ ನಂಬರಲ್ಲಿ ಏನು ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ ಆ ಒಂದು ಗೇಟನ್ನು ತಾತ್ಕಾಲಿಕವಾಗಿ ಹೊಸದೊಂದು ರೆಡಿ ಮಾಡ್ಕೊಂಡು ಬಂದು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಆ ಒಂದು ತಾತ್ಕಾಲಿಕ ಗೇಟ್ಗಳನ್ನು ಸಿದ್ಧಪಡಿಸುವಂಥ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ.
ಒಂದು ಕಡೆ ನಾರಾಯಣ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲೂ ಕೂಡ ತಾತ್ಕಾಲಿಕವಾದಂಥ ಗೇಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಗೇಟ್ಗಳನ್ನು ತಯಾರು ಮಾಡಿ ಆ ತಾತ್ಕಾಲಿಕ ಗೇಟನ್ನು ತಂದು ಇಲ್ಲಿ ಅಳವಡಿಸುವಂಥ ಕಾರ್ಯವನ್ನು ಮಾಡೋದಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಂದ್ಬಿಟ್ಟಿದ್ರೆ ಇಲ್ಲಿ ಬರ್ತೀವಿ ಬಿಟ್ಟಿರೋದು ನಡ್ಕೊಂಡು ಡಿವೈಡ್ ಆಗುತ್ತಲ್ವಾ. ತುಂಗಭದ್ರಾ ಡ್ಯಾಮ್ನ 32 ಗೇಟ್ಗಳ ಪೈಕಿ ಪ್ರಮುಖವಾಗಿ 19ನೇ ಗೇಟ್ನಲ್ಲಿ ಏನು ಅಲ್ಲಿ ಕ್ಲಸ್ಟರ್ ಗೇಟ್ ಕಟ್ಟಾಗಿತ್ತು. ಆ ಕ್ಲಸ್ಟರ್ ಗೇಟ್ ಕಟ್ಟಾದಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿದ್ದಂಥ ನೀರೆಲ್ಲವೂ ಕೂಡ ಪೋಲಾಗಿ ಹರಿಕೊಂಡು ಹೋಗ್ತಾ ಇದೆ. ಪ್ರಮುಖವಾಗಿ 19ನೇ ಗೇಟ್ನ ಮುಂಭಾಗದಲ್ಲೇ ನಾನು ನಿಂತಿದ್ದೀನಿ. ಅಂದರೆ ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ನಿಂತಿದ್ದೀನಿ. ನಡುಗಡ್ಡೆಯ ಮೇಲೆ ನಿಂತು ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಡ್ಯಾಮ್ನ ಸಾಮರ್ಥ್ಯ ಇರುವಂಥದ್ದು 105 TMC. ಇದರಲ್ಲಿ ಈಗ 60 TMCಯನ್ನು ಖಾಲಿ ಮಾಡಿದ್ರೆ ಮಾತ್ರ 19ನೇ ನಂಬರಲ್ಲಿ ಏನು ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ ಆ ಒಂದು ಗೇಟನ್ನು ತಾತ್ಕಾಲಿಕವಾಗಿ ಹೊಸದೊಂದು ರೆಡಿ ಮಾಡ್ಕೊಂಡು ಬಂದು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಆ ಒಂದು ತಾತ್ಕಾಲಿಕ ಗೇಟ್ಗಳನ್ನು ಸಿದ್ಧಪಡಿಸುವಂಥ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ನಾರಾಯಣ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲೂ ಕೂಡ ತಾತ್ಕಾಲಿಕವಾದಂಥ ಗೇಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಗೇಟ್ಗಳನ್ನು ತಯಾರು ಮಾಡಿ ಆ ತಾತ್ಕಾಲಿಕ ಗೇಟನ್ನು ತಂದು ಇಲ್ಲಿ ಅಳವಡಿಸುವಂಥ ಕಾರ್ಯವನ್ನು ಮಾಡೋದಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಂದ್ಬಿಟ್ಟಿದ್ರೆ ಇಲ್ಲಿ ಬರ್ತೀವಿ ಬಿಟ್ಟಿರೋದು ನಡ್ಕೊಂಡು ಡಿವೈಡ್ ಆಗುತ್ತಲ್ವಾ. ತುಂಗಭದ್ರಾ ಡ್ಯಾಮ್ನ 32 ಗೇಟ್ಗಳ ಪೈಕಿ ಪ್ರಮುಖವಾಗಿ 19ನೇ ಗೇಟ್ನಲ್ಲಿ ಏನು ಅಲ್ಲಿ ಕ್ಲಸ್ಟರ್ ಗೇಟ್ ಕಟ್ಟಾಗಿತ್ತು. ಆ ಕ್ಲಸ್ಟರ್ ಗೇಟ್ ಕಟ್ಟಾದಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿದ್ದಂಥ ನೀರೆಲ್ಲವೂ ಕೂಡ ಪೋಲಾಗಿ ಹರಿಕೊಂಡು ಹೋಗ್ತಾ ಇದೆ. ಪ್ರಮುಖವಾಗಿ 19ನೇ ಗೇಟ್ನ ಮುಂಭಾಗದಲ್ಲೇ ನಾನು ನಿಂತಿದ್ದೀನಿ. ಅಂದರೆ ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ನಿಂತಿದ್ದೀನಿ. ನಡುಗಡ್ಡೆಯ ಮೇಲೆ ನಿಂತು ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಡ್ಯಾಮ್ನ ಸಾಮರ್ಥ್ಯ ಇರುವಂಥದ್ದು 105 TMC. ಇದರಲ್ಲಿ ಈಗ 60 TMCಯನ್ನು ಖಾಲಿ ಮಾಡಿದ್ರೆ ಮಾತ್ರ 19ನೇ ನಂಬರಲ್ಲಿ ಏನು ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ ಆ ಒಂದು ಗೇಟನ್ನು ತಾತ್ಕಾಲಿಕವಾಗಿ ಹೊಸದೊಂದು ರೆಡಿ ಮಾಡ್ಕೊಂಡು ಬಂದು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಆ ಒಂದು ತಾತ್ಕಾಲಿಕ ಗೇಟ್ಗಳನ್ನು ಸಿದ್ಧಪಡಿಸುವಂಥ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ನಾರಾಯಣ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲೂ ಕೂಡ ತಾತ್ಕಾಲಿಕವಾದಂಥ ಗೇಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಗೇಟ್ಗಳನ್ನು ತಯಾರು ಮಾಡಿ ಆ ತಾತ್ಕಾಲಿಕ ಗೇಟನ್ನು ತಂದು ಇಲ್ಲಿ ಅಳವಡಿಸುವಂಥ ಕಾರ್ಯವನ್ನು ಮಾಡೋದಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.